ಇನ್ನು 40 ಲಕ್ಷಕ್ಕಿಂತ ಜಾಸ್ತಿ ವ್ಯಾಪಾರ ಮಾಡಿದವರಿಗೆ ನೋಟಿಸ್ ನೀಡಲಾಗ್ತಾ ಇದೆ. ವಿವರಣೆ ಕೇಳಿ ನೋಟಿಸ್ ಜಾರಿ ಮಾಡ್ತಾ ಇದ್ದೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಐಟಿ ಅಧಿಕಾರಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಹಣ ಬಂದಿದೆ ಅನ್ನೋದರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೇಳಿದ್ದಾರೆ. ಇದು ಸ್ಪಷ್ಟೀಕರಣ ಕೇಳಿ ನೀಡಿರುವ ನೋಟಿಸ್ ಅಷ್ಟೇ. ಐಟಿ ಹೆಚ್ಚುವರಿ ಆಯುಕ್ತ ಚಂದ್ರಶೇಖರ್ ನಾಯಕ್ ಈ ಮಾಹಿತಿ ನೀಡ್ತಾ ಇದ್ದಾರೆ. ಜಿಎಸ್ಟಿ ಆಕ್ಟ್ ಅಡಿಯಲ್ಲಿ ಬರದೇ ಇದ್ರೆ ಕೇಸ್ ಕ್ಲೋಸ್ ಮಾಡ್ತೀವಿ. ಹೂವು, ಹಣ್ಣು, ಹಾಲು ಜಿಎಸ್ಟಿ ವ್ಯಾಪ್ತಿಗೆ ಬರೋದಿಲ್ಲ. ಬ್ಯಾಂಕ್ ಮಾಹಿತಿ ಆಧರಿಸಿ ನಾವು ನೋಟಿಸ್ ಕೊಡ್ತಾ ಇದ್ದೀವಿ ಎಂದಿದ್ದಾರೆ. UPI ಮೂಲಕ ವ್ಯಾಪಾರ ವಹಿವಾಟನ್ನು ನಡೆಸಿದಂಥವರು ಬೆದರಿಕೆಗೆ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಅಂದರೆ 2012ನಿಂದಲೂ ಕೂಡ ವ್ಯಾಪಾರ ವಹಿವಾಟುಗಳು ಹೇಗೆ ನಡೆದಿತ್ತು, ಹಾಗೆ ಹಣ ಯಾವ ರೀತಿಯಾಗಿ ಒಗ್ಗೂಡಿಕೆ ಆಗಿತ್ತು, ಅವರ ಅಕೌಂಟ್ಗೆ ಎಷ್ಟು ಹಣ ಬಂದಿತ್ತು, ಅದ್ರ ಮೇಲೆಗೆ GSTಯನ್ನು ಹಾಕುವಂಥ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಇದೀಗ ಶುರು ಮಾಡಿರ್ತಕ್ಕಂಥದ್ದು. ಹಾಗಾದರೆ ನಿಜವಾಗ್ಲೂ ಕೂಡ UPI ಮೂಲಕ ಹಣಕಾಸಿನ ವ್ಯವಹಾರ ಮಾಡಿದವರಿಗೆ ಹೆದರಿಕೆ ಬಂದಿರೋದಕ್ಕೆ ಕಾರಣವಾದರೂ ಏನು? ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಸಂಕಷ್ಟದಿಂದ ಅವರು ಪಾರಾಗಬೇಕು, ಈ ಎಲ್ಲದರ ಬಗ್ಗೆ ನಾವು ಮಾತುಕತೆಯನ್ನು ನಡೆಸೋಣ. ನಮ್ಮ ಜೊತೆಲಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿರುವಂತಹ ಚಂದ್ರಶೇಖರ್ ನಾಯಕ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಎಲ್ಲೆಲ್ಲೂ ಇವಾಗ ಭಯ ಶುರುವಾಗಿದೆ. ನೀವು ನೋಡಬಹುದು, ನಾವು ಮಾರ್ಕೆಟ್ಗಳಲ್ಲಿ ನೋಡಿದ್ವಿ, ಹಾಗೆ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಮಾತಾಡಿಸಿದ್ವಿ. ಎಲ್ಲರೂ ಹೇಳೋವಂಥದ್ದು ಒಂದೇ, UPI ನಮಗೆ ಬೇಡ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ಬೆದರಿಕೆ ಕಾರಣ ಆಗಲಿಕ್ಕೆ ನಿಮ್ಮಿಂದ ಬಂದಿರುವಂಥ ನೋಟಿಸ್ಗಳು ಕಾರಣ ಆಗಿರ್ತಕ್ಕಂಥದ್ದು. ನೋಟಿಸ್ ಕೊಟ್ಟಿರೋದು ಯಾರಿಗೆ, ಯಾವ ಕಾರಣಕ್ಕೆ ಸರ್? GST ಆ್ಯಕ್ಟ್ ಅಡಿಯಲ್ಲಿ CGST ಆ್ಯಂಡ್ SGST ಎರಡು ಕಾಂಪೊನೆಂಟು, ಸ್ಟೇಟ್ GST ಆ್ಯಂಡ್ ಸೆಂಟ್ರಲ್ GST ಕಾಂಪೊನೆಂಟ್ ಇರ್ತದೆ. ಸೊ ಯಾವುದೇ ವ್ಯಾಪಾರಿ 40 ಲಕ್ಷಕ್ಕಿಂತ ಒಂದು ವರ್ಷದಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ದಲ್ಲಿ, ಅಂದರೆ ಬಿಸ್ನೆಸ್ ಮಾಡಿದ್ದಲ್ಲಿ 2021, 22, 23, 24 ಇದು ಈ ವರ್ಷದಲ್ಲಿ ಒಂದೇ ವರ್ಷದಲ್ಲಿ 40 ಲಕ್ಷ ಮಾಡ್ತಿದ್ದಾರೆ ಅವರು ಅಂತ ಹೇಳಿದ್ರೆ, ಅಂತಹ ಟ್ಯಾಕ್ಸ್ ಪೇಯರ್ಸ್ಗೆ ಅಥವಾ ಅಂತಹ ಬಿಸ್ನೆಸ್ ಮೆನ್ಗಳಿಗೆ ಹೋಗಿರುವಂತಹ ನೋಟಿಸಸ್. ಇದು ಕ್ಲಾರಿಫಿಕೇಷನ್ ಅಥವಾ ಕ್ಲಾರಿಫಿಕೇಟ್ರಿ ನೋಟಿಸಸ್ ಆಗಿರ್ತದೆ. ಸೊ ನಾವು ಏನು ಎಕ್ಸ್ಪ್ಲನೇಷನ್ ಕೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ UPI ಅಥವಾ ನಮ್ಮ ಅದರ್ ಡೇಟಾ ಪ್ರಕಾರ, ಬ್ಯಾಂಕ್ ಡೇಟಾ ನೋಡಿರೋವಂಥದ್ದು ಅಥವಾ ಅದರ್ ಡೇಟಾ ನೋಡಿರೋವಂಥದ್ರ ಪ್ರಕಾರ ಒಂದು ಅಕೌಂಟ್ಗೆ, ಒಂದು ಪ್ಯಾನ್ ಲಿಂಕ್ಡ್ ಅಕೌಂಟ್ಗೆ ಮೋರ್ ದೆನ್ 40 ಲ್ಯಾಕ್ಸ್ ಒಂದೇ ವರ್ಷದಲ್ಲಿ ಅವರ ಅಕೌಂಟ್ಗೆ ದುಡ್ಡು ಹೋಗಿದೆ ಅಂತ ಹೇಳಿದ್ರೆ, ನಿಮಗೆ ಈ ವರ್ಷದಲ್ಲಿ 2024ರಲ್ಲಿ ನಿಮಗೆ 40 ಲಕ್ಷ ಅಥವಾ 1 ಕೋಟಿ ಅಥವಾ 2 ಕೋಟಿ ನಿಮ್ಮ ಅಕೌಂಟ್ಗೆ ಬಂದಿದೆ. ನೀವು ಈ ಅಕೌಂಟ್, ಈ ದುಡ್ಡು ಬಂದಿರೋ ಅಂಥದ್ದು ಯಾವ ಕಾರಣಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಅವರು ನಮಗೆ ಕ್ಲಾರಿಫಿಕೇಷನ್ ಕೊಡಬೇಕು. ಇದರಲ್ಲಿ ಮೇಜರ್ ಕ್ಲಾರಿಫಿಕೇಷನ್ನು, ಅಕಸ್ಮಾತ್ ಅವರು ಎಕ್ಸೆಂಪ್ಟೆಡ್ ಗೂಡ್ಸ್, GST ಆ್ಯಕ್ಟಲ್ಲಿ ಅವರು ಎಕ್ಸೆಂಪ್ಟೆಡ್ ಗೂಡ್ಸಲ್ಲಿ ಅವರು ಟ್ರೇಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಮಾಡ್ತಿರೋವಂಥದ್ದು ಈ ವ್ಯಾಪಾರ ಅಥವಾ ಈ ಗೂಡ್ಸು GST ಆ್ಯಕ್ಟ್ ಅಡಿಯಲ್ಲಿ ಬರೋದಿಲ್ಲ. ಆ್ಯಂಡ್ ಈ GST ಆ್ಯಕ್ಟಲ್ಲಿ ಬರೋದಿರದ ಕಾರಣಕ್ಕೆ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಬರೋದಿಲ್ಲ ಅಂತ ಹೇಳಿದ್ರೆ, ಆ ಎಕ್ಸ್ಪ್ಲನೇಷನ್ನ ನಾವು ತಗೊಂಡು ಅಂತಹ ಕೇಸ್ಗಳನ್ನ ಕ್ಲೋಸ್ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.